ಕರ್ನಾಟಕಕ್ಕೆ ಮಹಾಮಳೆ ಎಫೆಕ್ಟ್ 6 ಜಿಲ್ಲೆಗಳಲ್ಲಿ ಪ್ರವಾಹ ಕಲಬುರಗಿ ರಾಯಚೂರಲ್ಲಿ ನದಿ ತೀರದಲ್ಲಿ ಟೆನ್ಷನ್ ಎಷ್ಟು ಗ್ರಾಮಗಳಿಗೆ ಆತಂಕ ಏನ್ ಮಾಡ್ತಿದ್ದಾರೆ ಉಸ್ತುವಾರಿ ಸಚಿವರು ಪ್ರವಾಹ ಸಂಕಷ್ಟ ಎಲ್ಲಿದ್ದಾರೆ ಮಿನಿಸ್ಟರ್ಸ್ ವಿಜಯಪುರದಲ್ಲಿ ಮಹಾಮಳೆಯ ಎಫೆಕ್ಟ್ ತಟ್ಟಿದೆ ಜಿಲ್ಲೆಯ ಆಲಮೇಲ ತಾಲೂಕಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ ಹಲವು ಗ್ರಾಮಗಳ ಜನರು ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಆಗಿದ್ದಾರೆ ಯಾಕಂದ್ರೆ ಅವರ ಮನೆಗೆ ಮುಳುಗಿ ಹೋಗಿರೋದ್ರಿಂದ ಆಲಮೇಲ ತಾಲೂಕಿನ ಜನತೆ ಈಗ ಆಲ್ರೆಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ತಾವರಕೇಡ ದೇವಣಗಾಂವ್ ಕುಮಸರಿ ಗ್ರಾಮಸ್ಥರು ಶಿಫ್ಟ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರವನ್ನ ತೆರೆದಿದೆ ಜಿಲ್ಲಾಡಳಿತ ಮಕ್ಕಳ ಸಮೇತ ಕಾಳಜಿ ಕೇಂದ್ರಕ್ಕೆ ಜನರು ಆಗಮಿಸ್ತಾ ಇದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ ನಮಗೆ ಶಾಶ್ವತ ಪರಿಹಾರವನ್ನ ಒದಗಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಜನಪ್ರತಿನಿಧಿಗಳು ಕೂಡ ಬಂದು ಅವರ ಕಷ್ಟವನ್ನ ಆಲಿಸ್ತಾ ಇಲ್ಲ ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಮಾಡಬೇಕಲ್ಲ ಅದನ್ನ ಕೂಡ ಸರಿಯಾಗಿ ನಮಗೆ ಮಾಡಿಕೊಡ್ತಾ ಇಲ್ಲ ಅದರಲ್ಲೂ ನಾವು ಸಾಕಷ್ಟು ಬೆಳೆಗಳನ್ನ ಬೆಳೆದಿದ್ದೀವಿ ಎಲ್ಲವೂ ಕೂಡ ನೀರು ಪಾಲಾಗಿದೆ ನಮಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯಪುರದಲ್ಲಿ ಈಗ ಮಳೆ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮತ್ತೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆದ ಕಾರಣ ವಿಜಯಪುರ ಜಿಲ್ಲೆಯ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಹಲವು ಗ್ರಾಮಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗಿದ್ದ ಕಾರಣ ಮತ್ತು ಮುಂದಿನ 3ನೇ ತಾರೀಕುವರೆಗೂ ಅತಿ ಹೆಚ್ಚು ಮಳೆ ಇರೋ ಕಾರಣದಾಗಿ ಹಲವು ಕಡೆ ಕೆರೆ ಕಟ್ಟೆಗಳು ಒಡೆದು ಅವಾಂತರ ಸೃಷ್ಟಿಯಾಗಿವೆ ಅದೇ ರೀತಿ ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ಭಾಗದಲ್ಲಿದ್ದೇನೆ ಇಲ್ಲಿ ಭಾಗದಲ್ಲಿ ಸುತ್ತಮುತ್ತ ಹಲವು ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಬಳಗನೂರು ಕೆರೆಯಲ್ಲಿ ಅತಿ ಹೆಚ್ಚು ನೀರು ಬಂದ ಕಾರಣ ಅಲ್ಲಿನ ಮನೆಗಳಿಗೆ ನೀರು ನುಗ್ಗಿದ ಕಾರಣದಾಗಿ ಈ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಆರಂಭಿಸಿದ್ದಾರೆ ಅಲ್ಲಿನ ಜನರು ಯಾರು ವಸತಿ ಸಮಸ್ಯೆ ಆಗಿದೆ ಅವರೆಲ್ಲರೂ ಬಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಈ ಗ್ರಾಮಸ್ಥರ ಸಹಿತ ನೋಡ್ತಿರ್ಬೋದು ಹಲವರು ಈಗ ಬಳಗನೂರು ಕೆರೆಯಿಂದ ಸಮಸ್ಯೆ ಆದವರು ಈಗ ಈ ಕಡೆ ಬಂದು ಇದ್ದಾರೆ ಇದೇ ರೀತಿ ವಿಜಯಪುರ ಜಿಲ್ಲೆ ಹಲವು ಕಡೆ ಅದರಲ್ಲೂ ಮುಖ್ಯವಾಗಿ ಆಲ್ಮೇಲ್ ತಾಲೂಕು ಇಂಡಿ ತಾಲೂಕು ಮತ್ತು ಚಡಚಣ ತಾಲೂಕು ಭೀಮಾ ನದಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಪ್ರವಾಹಕ್ಕೆ ಉಂಟಾಗಿರುವಂಥದ್ದು ಅಲ್ಲಿ ಸಮಸ್ಯೆ ಅಧಿಕವಾಗಿದೆ ಅಲ್ಲೂ ಸಹಿತ ಕಾಳಜಿ ಕೇಂದ್ರ ಆರಂಭಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆಲ್ಮೇಲ್ ತಾಲೂಕು ಏನಿದೆ ಅದು ದೇವಣಗಾಂವ್ ಸೇರಿದಂತೆ ಹಲವು ಸೊನ್ನ ಬ್ಯಾರೇಜಿನ ಹಿಂಭಾಗದಲ್ಲಿ ಬರುವಂತಹ ಪ್ರಮುಖ ಗ್ರಾಮಗಳು ಆ ಗ್ರಾಮಗಳು ಸಹಿತ ಮೊದಲಿಂದನೂ ಫ್ಲಡ್ ಎಫೆಕ್ಟೆಡ್ ಏರಿಯಾಗಳೇ ಈ ಸರ್ತಿನೂ ಫ್ಲಡ್ ಅಧಿಕವಾಗಿ ಸಮಸ್ಯೆ ಆಗಿರೋ ಕಾರಣಕ್ಕೆ ಅಲ್ಲಿನೂ ಕಾಳಜಿ ಕೇಂದ್ರ ಆರಂಭಿಸಿದ್ದಾರೆ ಈಗ ನಾನು ಮಾರಸನಹಳ್ಳಿ ಏನು ಕಾಳಜಿ ಕೇಂದ್ರ ಇದೆ ಈ ಕಾಳಜಿ ಕೇಂದ್ರದಲ್ಲಿ ಇಲ್ಲಿ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಈಗ ಸಮಸ್ಯೆ ಏನಾಗಿದೆ ಮಳೆಯಿಂದ ಅಂತ ಕೇಳೋಣ ಬನ್ನಿ ಮೊದಲನೇದಾಗಿ ಶಾಸಕರಿಗೆ ಕೃತಜ್ಞತೆ ಹೇಳಬೇಕು ಎಲ್ಲ AC ಮೇಡಮ್ ಅವ್ರು ಮಾತಾಡಿದರು ಇಲ್ಲಿ ನೋಡಲ್ ಆಫೀಸರ್ ವಾಲಿಕರ್ ಸರ್ ಬಂದಿದ್ದರು ಇಲ್ಲಿ ಕನ್ನಡ ಶಾಲೆ ಹೆಡ್ ಮಾಸ್ಟರ್ ಅಶೋಕ್ ಮನೋರ್ ಅಂತ ಹೇಳಿದ್ರು ಅವರು ಇಮಿಡಿಯೇಟ್ಲಿ ವಿಷಯ ಮುಟ್ಟಿದ ಕೂಡಲೇ ಬಂದು ಈಗ ಏನೇನು ಅದಾನಂತದ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಏನು ಸಂತ್ರಸ್ತರದಾರ ಅವರಿಗೆ ಇರ್ಲಿಕ್ಕೆ ಜಾಗ ಕೊಟ್ಟು ಜಮ್ಕನ್ ಚಾದರಗಳು ಕೊಟ್ಟು ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಅಲ್ಲಿ ಅವರು ಸಿಬ್ಬಂದಿ ಕಾರ್ಯಕರ್ತರಿಗೆ ಕರೆಸಿ ಅಡುಗೆ ಮಾಡಿಸಿ ಊಟದ ವ್ಯವಸ್ಥೆ ಮಾಡಿಸಿದ್ರು ಅಲ್ಲಿ ಸಂದೀಪ್ ಡಾಕ್ಟರ್ ಅಂತ ಹೇಳಿದಾರೆ ಅವರು ದನಗಳು ಕಟ್ಲಿಕ್ಕೆ ಅಲ್ಲಿ ಡೈರಿ ಅದ ಅವ್ರ ಸ್ವಂತ ಡೈರಿ ಅಲ್ಲಿ ಕಟ್ಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಕಾರ್ಯಾಚರಣೆ ಹೆಂಗೆ ಮಾಡಿದ್ರು ಅಥವಾ ನೀವೇ ಬಂದಿರೋ ಅಥವಾ ಅವ್ರು ಬೋಟ್ ತೊಗೊಂಬಂದು ಕರ್ಕೊಂಬಂದ್ರೆ ಹೆಂಗೆ ರೀ ಅವರೆಲ್ಲ ಇಲ್ಲ ಸ್ಥಳೀಯರಾಗಿ ಒಬ್ರಿಗೊಬ್ಬರು ಸಹಾಯ ಸಹಕಾರದಿಂದ ಎತ್ತಿನ ಗಾಡಿ ಮತ್ತು ಕೆಲವೊಂದು ಇವರು ಟಮ್ಟಮ್ಗಳು ಅದಾವ್ರಿ ದಾರಿ ಕಲಿತಾಕ ಇಸ್ಕೊಂತ ಬಂದು ಅಲ್ಲಿದಿಂದ ಇವ್ರು ಟಮ್ಟಮ್ಗಳಿಗೆ ಇವ್ರು ಸೇವೆ ಕೊಟ್ಟರು ಈಗ ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡತ್ತಾರೆ ಹಾಂ ಮಾಡ್ಯಾರ ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ಯಾರ ಇಮಿಡಿಯೇಟ್ಲಿ ಬೆಳಿಗ್ಗೆ ಬಂದು ಕಿಸಿಂದ್ರ ವಿಷಯ ತಿಳಿಸಿದ ಕೂಡಲೇ ಹೆಡ್ ಮಾಸ್ಟರ್ ಬಂದು ಕಿಸಿಂದ್ರ ಬ್ಯಾಳಿ ಅಕ್ಕಿ ಅದೆಲ್ಲ ಕೊಟ್ಟರು ಮತ್ತು ಅವು ಕಾಯಿಪಲ್ಯ ತರಿಸ್ಕೊಟ್ರಿ ನೋಡಲ್ ಅಧಿಕಾರಿಗಳು ಅವರು ಬೆಳಿಗ್ಗೆ ಜಲ್ದಿ ಬಂದಿದ್ದರು PD ಸರ್ ಫೋನ್ ಹಚ್ಚಿದ್ರು ಆಯ್ತು ಏನೇನು ಬೇಕನ್ನ ಹಿಂಗೆ ತಿಳಿದೆವು ಅವರು ಬಂದು ಕಿಸಿರ ಬಲ್ಪ ಅವೆಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಾರೆ ವ್ಯವಸ್ಥೆ ಎಲ್ಲ ಆರಾಮ ಹಾಂ ವ್ಯವಸ್ಥೆ ಚಲೋ ಐತೆ ಇದೇನೆಂದರೆ ಕಾಳಜಿ ಕೇಂದ್ರದಲ್ಲಿರುವಂತಹ ಜನರ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆಲ್ಲ ಅನುಕೂಲ ಆಗಿದೆ ಅಂಥೇಳಿ ಇದು ಒಂದು ಕಾಳಜಿ ಕೇಂದ್ರ ಆದರೆ ವಿಜಯಪುರ ಜಿಲ್ಲೆಯ ಈ ಭಾಗದಲ್ಲಿ ಅಂದರೆ ಇಂಡಿ ಆಲ್ಮೇಲೆ ಚಡಚಣ ಈ ಭಾಗದಲ್ಲಿ ಕಾಳಜಿ ಕೇಂದ್ರನ ಆರಂಭಿಸಿದ್ದಾರೆ ಅದರಲ್ಲೂ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರೋ ಕಾರಣ ಮತ್ತು ಭೀಮಾ ನದಿಯ ಫಸ್ಟ್ ಗ್ರಾಮಗಳು ನದಿ ಮುಕ್ತಾಯ ಆದ ಬಳಿಕ ಬರುವಂತಹ ಮೊದಲ ಗ್ರಾಮಗಳೇನಿವೆ ಆ ಗ್ರಾಮಗಳಲ್ಲಿ ಎಫೆಕ್ಟೆಡ್ ಆಗಿದ್ದ ಕಾರಣದಾಗಿ ಅಲ್ಲೂ ಸಹಿತ ಕಾಳಜಿ ಕೇಂದ್ರನ ಆರಂಭಿಸಿದ್ದಾರೆ ಕೆಲವು ಕಡೆ ಕಾಳಜಿ ಕೇಂದ್ರ ಆರಂಭಿಸಿದ್ರೆ ಸಹಿತ ನಮಗೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಬರೋದಕ್ಕೆ ಸಮಸ್ಯೆ ಆಗಿದೆ ಅಂತೇಳಿ ಬೆಳಗ್ಗೆ ಆರೋಪನ ಮಾಡಿದ್ರು ಹಾಗಾಗಿನೇ ಈಗ ಅಲ್ಲೂ ಸಹಿತ ಸ್ಥಳಕ್ಕೆ ಅಧಿಕಾರಿಗಳ ಸ್ಥಳೀಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಗುರುರಾಜ್ ನ್ಯೂಸ್ 18 ಕನ್ನಡ ವಿಜಯಪುರ ಆಲಮೇಲದ ಕಮಸಗಿ ಗ್ರಾಮಕ್ಕೆ ಸಚಿವರು ಭೇಟಿ ಕೊಟ್ಟಿದ್ದಾರೆ ಕಾಳಜಿ ಕೇಂದ್ರದಲ್ಲಿ ಸಚಿವರ ಮುಂದೆ ಸಂತ್ರಸ್ತರು ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ನಮ್ಮ ಗ್ರಾಮವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಆಗ್ರಹಿಸಿದ್ದಾರೆ
ಗ್ರಾಮವನ್ನೇ ಶಿಫ್ಟ್ ಮಾಡಿಸಿದ್ರೆ ನೀವೇ ಹೋಗಲ್ಲ, ನೀವು ಗಟ್ಟಿ ನಿರ್ಧಾರ ಮಾಡಿ ಅಂತ MB ಪಾಟೀಲ್ ಹೇಳಿದ್ದಾರೆ. ಯಾಕಂದ್ರೆ ಆಲಮೇಲದ ಕುಮಸಗಿ ಗ್ರಾಮದಲ್ಲಿ ಜನರು ಆಕ್ರೋಶಭರಿತರಾಗಿದ್ದಾರೆ. ಯಾಕಂದ್ರೆ ಮಳೆಯಿಂದಾಗಿ ಜನಜೀವನವೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಕಾಳಜಿ ಕೇಂದ್ರದಲ್ಲಿ ಸಚಿವರ ಮುಂದೆ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಗ್ರಾಮವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿಯಾದಂತಹ ಸಮಸ್ಯೆ ಇರೋದ್ರಿಂದ ನಮ್ಮ ಗ್ರಾಮವನ್ನೇ ನೀವು ಶಿಫ್ಟ್ ಮಾಡ್ಬಿಡಿ ಅಂತ ಹೇಳಿ ಸಚಿವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇಲ್ಲ, ಈ ಬಾರಿ ಶಿಫ್ಟ್ ಆಗ್ತೇವೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. MB ಪಾಟೀಲ್ ಅವರು ಹೇಳ್ತಾ ಇರೋದು, ನಾವೇನಾದ್ರೂ ನಿಮ್ಮ ಗ್ರಾಮವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನೀವು ಹೋಗೋದಿಲ್ಲ, ಸೊ ಅದಕ್ಕಾಗಿ ನೀವು ಸರಿಯಾಗಿ ನಿರ್ಧಾರವನ್ನ ಮಾಡಿ ಹೇಳಿ ಅಂತ. ಆದ್ರೆ ಮಹಿಳೆಯರು ಇಲ್ಲ, ಈ ಬಾರಿ ನಾವು ಶಿಫ್ಟ್ ಆಗೇ ಆಗ್ತೀವಿ ಅಂತ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಸಚಿವರ ಮುಂದೆ ಈಗ ಸಂತ್ರಸ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಭಾರಿ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದ್ರಿಂದ ಮನೆಯನ್ನ ಕಳ್ಕೊಂಡಿದ್ದಾರೆ, ಬೆಳೆಗಳನ್ನ ಕಳ್ಕೊಂಡಿದ್ದಾರೆ, ತಾವು ಸಾಕಿದಂತಹ ಸಾಕು ಪ್ರಾಣಿಗಳನ್ನ ಕಳ್ಕೊಂಡಿದ್ದಾರೆ. ಎಲ್ಲವನ್ನ ಕಳ್ಕೊಂಡು ಈಗ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಅವಾಗ ನಮ್ಮನ್ನ ಕಾಳಜಿ ಕೇಂದ್ರಕ್ಕೆ ತಂದು ಹಾಕ್ತೀರಾ. ಕಾಳಜಿ ಕೇಂದ್ರಕ್ಕೆ ತಂದು ಹಾಕಿದ್ಮೇಲೆ ಮತ್ತೆ ನಾವು ಅದೇ ಮನೆಗೆ ಹೋದಾಗ ಮತ್ತೆ ಅದೇ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಗ್ರಾಮನ ನೀವು ಶಿಫ್ಟ್ ಮಾಡಿ ಅಂತ ಹೇಳಿ ಸಚಿವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಲ್ಲಿನೂ ಕೂಡ ಈಗ ಆದಾಗ ಹೂ ಅಂತೀವಿ, ಕಡಿಮೆ ಆದ್ಮ್ಯಾಗ ಮತ್ತೆ ನೀವು ಕೊಂಪೆ ಉಳಿತಾವ್ ನ್ಯಾಯಯುತವಾದ ಮಾಡಿಸೋಣ. ಆಮೇಲೆ ಈಗ ಎಲ್ಲ ಊಟದ ಸರಿ ಮಾಡ್ತಾರೆ. ಆಮೇಲೆ ಡಾಕ್ಟರ್ ಆಮೇಲೆ ಏನ್ ಸರ್ ಈ ಶಿಫ್ಟ್ ಮಾಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಮಳೆಯ ಆರ್ಭಟಕ್ಕಂತೂ ಈಗ ವಿಜಯಪುರ ಜಿಲ್ಲೆ ತತ್ತರಿಸಿ ಹೋಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗ ಕುಮಸಗಿ ಗ್ರಾಮದವರು ನಮ್ಮ ಗ್ರಾಮವನ್ನೇ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಈಗ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ? ಗ್ರಾಮವನ್ನು ಶಿಫ್ಟ್ ಮಾಡ್ತಾರಂತ, ಅಥವಾ ಬಂದ್ಯಾ ಪುಟ್ಟ ಓದಿಯಾ ಪುಟ್ಟ ಅನ್ನೋ ಹಾಗೆ ಬಂದು ಅವರ ಒಂದು ಅಳಲನ್ನ ಕೇಳಿಸ್ಕೊಂಡು ಹಾಗೆ ಹೋಗ್ತಾ ಇದ್ದಾರಾ? 3-4 ದಿನಗಳಿಂದ ಪ್ರವಾಹಕ್ಕೆ ಸಂಕಷ್ಟ ಅನುಭವಿಸುವಂತದ್ದು, ಅದರಲ್ಲೂ ವ್ಯಾಪ್ತಿಯಲ್ಲಿ ಬಹಳಷ್ಟು ಪ್ರವಾಹ ಉಂಟಾಗ್ತಾ ಇದೆ. ಜೊತೆಗೆ ವಿಜಯಪುರ ಜಿಲ್ಲೆ ಅತ್ಯಂತ ಮಳೆ ಆಗ್ತಿರೋದ್ರಿಂದ ವಿಜಯಪುರ ನಗರ ಸೇರಿದಂತೆ ಹಲವು ಕಡೆ ಸಮಸ್ಯೆ ಆಗ್ತಾ ಇರೋದು. ಸಂಪರ್ಕ ಕಡಿತ ಆಗಿದೆ. ಒಂದ್ ಕಡೆ ಈಗ MB ಪಾಟೀಲ್ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದು ಒಂದು ಬಾರಿ ಆದ್ರೆ ನಾವು ಕೂಡ ಸಹಿಸ್ಕೊಂಡು ಹೋಗಬಹುದು. ಆದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಈ ರೀತಿ ಮನೆ ಬಿಟ್ಟು ಆಶ್ರಯ ಕೇಂದ್ರದಲ್ಲಿ ಆಶ್ರಯ ಪಡೆಯೋದು ಅಂತಂದ್ರೆ ಹೇಗೆ? ಹಾಗಾಗಿ ನಮ್ಮ ಗ್ರಾಮವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬಿಡಿ ಅಂತ MB ಪಾಟೀಲ್ ಅವರ ಹತ್ರ ತಮ್ಮ ಸಿಟ್ಟನ್ನ ಹೊರ ಹಾಕ್ತಿದ್ದಾರೆ. ಜೊತೆಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ MB ಪಾಟೀಲ್ ಅವ್ರು ಹೇಳ್ತಾ ಇರೋದು, ಇನ್ ಕೇಸ್ ನಾವೇನಾದ್ರೂ ನಿಮ್ಮ ಗ್ರಾಮವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ನೀವು ಅಲ್ಲಿಯೂ ಕೂಡ ಇರೋದಕ್ಕಾಗೋದಿಲ್ಲ, ಮತ್ತೆ ನಾವು ನಮ್ಮ ಸ್ವಗ್ರಾಮಕ್ಕೆ ಬರ್ತೀವಿ ಅಂತ ಹೇಳಿ ನೀವೇ ಪಟ್ಟು ಹಿಡಿತೀರಾ. ನೋಡಿ, ನಿರ್ಧಾರ ಮಾಡಿ, ಯೋಚನೆ ಮಾಡಿ ಅನ್ನುವಂತಹ ನಿರ್ಧಾರವನ್ನ ಮಹಿಳೆಯರಿಗೆ ಬಿಟ್ಟಿದ್ದಾರೆ. ಆದ್ರೆ ಮಹಿಳೆಯರು ಈ ಬಾರಿ ನಾವು ಹೋಗೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಂತ್ರಸ್ತರು ಅಶೋಕ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗ ಸಚಿವರು ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಸೊ ನೀವು ಏನನ್ನ ಮನವಿ ಮಾಡ್ಕೊಂಡ್ರಿ? ಏನ್ ಭರವಸೆ ಕೊಟ್ಟಿದ್ದಾರೆ ಸಚಿವರು? ಈಗ ಮನವಿ ಮೇಡಮ್ ಇದು ಒಂದ್ ಮತ್ತ 200 ಮನೆಗಳು ಇಲ್ಲಿ ಎಲ್ಲ ಕುಮಸಿ ಗ್ರಾಮದಲ್ಲಿ ಮುಳುಗಡೆ ಆಗ್ಯಾರ ಮೇಡಮ್. ಭೀಮಾ ನದಿ ಇದೇನ್ರಿ, ವರ್ಷ ಇದೇ ಪರಿಸ್ಥಿತಿ ರೀ ಮೇಡಮ್. ಆದ ಕಾರಣ ಈಗೇನದ ಊರನ್ನ ಸ್ಥಳಾಂತರಗೊಳಿಸ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿವಿ ಮೇಡಮ್. ಅದಕ್ಕೆ ಮಾನ್ಯ ಸಚಿವರು ಎಷ್ಟು ದಿನಗಳಿಂದ ನೀವು ಕಾಳಜಿ ಕೇಂದ್ರದಲ್ಲಿ ಇದ್ದೀರಾ? ಈಗ್ರಿ ಮೇಡಮ್ ಈಗ 5-6 ದಿನ ಐತ್ರಿ ಮೇಡಮ್ ಕಾಳಜಿ ಕೇಂದ್ರ ಇದ್ದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಊಟ ವ್ಯವಸ್ಥೆ ನಡೆಯದ ಸರಿಯಾಗಿದೆ ಮೇಡಮ್. ಈಗ ನೀವು ಗ್ರಾಮವನ್ನ ಶಿಫ್ಟ್ ಮಾಡಿ ಅಂತ ಹೇಳಿ ಸಚಿವರ ಮುಂದೆ ಬೇಡಿಕೆ ಇಟ್ಟಿದ್ದೀರಾ. ಸೊ ಸಚಿವರು ಏನ್ ಭರವಸೆ ಕೊಟ್ರು? ಏನ್ ಹೇಳಿದ್ರು? ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರ, ಅಥವಾ ಬೇರೆ ಏನಾದ್ರೂ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ರ? ಶಿಫ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ರಿ ಮೇಡಮ್.
ಜರ ಕಾಲೋಕ್ಷ ಕೊಡ್ರಿ ಶಿಫ್ಟ್ ಮಾಡ್ತೀವಿ ಅಂತ ಬರೆಸ್ಕೊಟ್ಟಾರೆ ಮೇಡಮ್ ನಿಮ್ಗೆ ಏನಾಯ್ತು ಗೊತ್ತಿಲ್ಲ ನಮ್ಮಂದ್ರು. ಅಂದ್ರೆ ಈಗ ಸಚಿವರು ಹೇಳ್ತಾ ಇರೋದು ಇನ್ ಕೇಸ್ ನಾವೇನಾದ್ರೂ ಗ್ರಾಮವನ್ನ ಶಿಫ್ಟ್ ಮಾಡಿದ್ರು ಕೂಡ ನೀವು ಅಲ್ಲಿ ಇರೋದಕ್ಕಾಗೋದಿಲ್ಲ, ಮತ್ತೆ ನಮ್ಮ ಸ್ವಗ್ರಾಮಕ್ಕೆ ಬರ್ತೀನಿ ಅಂತ ಪಟ್ಟು ಹಿಡಿದ್ರೆ ಏನ್ ಮಾಡೋದು ಅಂತ ಆ ನಿರ್ಧಾರವನ್ನ ಕೂಡ ನಿಮ್ಗೆ ಬಿಟ್ಟಿದ್ದಾರೆ. ಸೊ ಈ ಬಾರಿ ಶಿಫ್ಟ್ ಮಾಡಿದ್ರೆ ಹೋಗ್ತೀರಾ? ಹೌದ್ರಿ ಮೇಡಮ್, ಇಲ್ಲಿ ಏನು ಅವಶ್ಯಕತೆ ಇಲ್ರಿ, ಶಿಫ್ಟ್ ಮಾಡಿದ್ರೆ ಅವಶ್ಯವಾಗಿ ಹೋಗ್ತೀರಿ ಮೇಡಮ್. ಹಾ ಈಗ ಮನೆ ಕಳ್ಕೊಂಡಿದ್ದೀರಾ, ಮತ್ತೆ ಬೆಳೆ ಕಳ್ಕೊಂಡಿದ್ದೀರಾ, ಸಾಕು ಪ್ರಾಣಿಗಳನ್ನ ಕುರಿ ಕೋಳಿ ಹಸು ಇಂಥ ಎಲ್ಲ ಪ್ರಾಣಿಗಳನ್ನ ಕಳ್ಕೊಂಡಿದ್ದೀರಾ. ಇದಕ್ಕೇನಾದ್ರೂ ಸರ್ಕಾರದಿಂದ ಪರಿಹಾರ ಕೊಡಿ ಅಂತ ಏನಾದ್ರೂ ಮನವಿ ಸಲ್ಲಿಸಿದ್ರಾ? ಬೆಳೆಗಳು ಅಪಾರ ಪ್ರಮಾಣ ಬೆಳೆ ಕಬ್ಬು ಮತ್ತು ಹತ್ತಿ ಮೆಣಸಿನಕಾಯಿ ಅಪಾರ ಪ್ರಮಾಣ ಬೆಳೆ ಹಾಳಾಗಿದ್ರಿ ಮೇಡಮ್. ಅದ್ರ ಬಗ್ಗೆನೂ ಮಾನ್ಯ ಸಚಿವರಲ್ಲಿ ಮನವಿ ಕೊಟ್ಟಿರಿ ಮೇಡಮ್, ಸೂಕ್ತ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಮೇಡಮ್. ಮತ್ತೇನ್ ಮಾತುಕತೆ ನಡೆಸಿದ್ರಿ? ಮತ್ತೆಲ್ರಿ ಮೇಡಮ್, ಇಲ್ಲಿ ಒಂದೆರಡು ಹಳ್ಳಿಯವ್ರಿ ಕಲ್ಲೇವಾಡ, ಶೆಂಬೇವಾಡ ಮತ್ತು ದೇವಣವ ಅಂತ ಹೇಳಿ 3-4 ಹಳ್ಳಿಯವ್ರಿ ಮೇಡಮ್. ಅಲ್ಲಿ ಮೂಲಕ ಸಂಪರ್ಕ ಕಡಿತಾಗಿ ಒಂದೆರಡು ಬ್ರಿಡ್ಜ್ಗಳು ನಿರ್ಮಾಣ ಆಗ್ಬೇಕ್ರಿ ಮೇಡಮ್. ಅದೊಂದು ಮನವಿ ಕೊಟ್ಟಿವ್ರಿ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನೋಡೋಣ ಇವಾಗ ಸಚಿವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿದ್ದೀರಾ, ಯಾವ ರೀತಿಯಾಗಿ ಪರಿಹಾರವನ್ನ ಕೊಡ್ತಾರೆ.